ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಧನುರ್ಮಾಸ ಪೂಜೆಯನ್ನು ನಾನು ಸ್ಟಾರ್ಟ್ ಮಾಡಿ ಇವತ್ತು 3ನೇ ದಿವಸ, ಶನಿವಾರದ ದಿವಸ. ಇವತ್ತಂತೂ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗೋಂಥ ವೀಡಿಯೋಸು. ಸೊ ಏನೆಲ್ಲ ಈ ವಿಡಿಯೋಸಲ್ಲಿ ಇರುತ್ತೆ ಅಂತಂದರೆ ಮೇಯ್ನಾಗಿ ಕ್ಯಾಪ್ಸಿಕಮ್ ಪಲ್ಯ. ಸೊ ನನ್ನ ಫೇವ್ರೇಟು, ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ. ಜೊತೆಗೆ ಒಂದು ನೈವೇದ್ಯದ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅಮ್ಮ ಇಸ್ಕಿದ ಬೇಳೆ ಸಾರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಊರಿಂದ ಬಂದಿದ್ದರು, ಅವ್ರ ಕೈಲಿ ಸಾಂಬಾರು ಮಾಡಿಸಿದ್ದೆ. ಹಾಗೆ ಇಸ್ಕಿದ್ದ ಅವರೆಕಾಳಿಂದು ಮಿಕ್ಸ್ಚರ್ ಕೂಡ ಮಾಡಿದ್ದೆ. ಅವಿಷ್ಟು ಕೂಡ ರೆಸಿಪಿನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ. ಅಮ್ಮ ಊರಿಂದನೇ ಅವರೆಕಾಯಿ ತೊಗೊಂಬಂದಿದ್ರು. ನೈಟೇ ಬಿಡಿಸ್ಬಿಟ್ಟು ಕಾಳನ್ನೂ ಕೂಡ ಇಸ್ಕಿ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಬೆಳಗ್ಗೆ ಇದು ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. 1 ಬಟ್ಲು ಅಕ್ಕಿಗೆ 3 ಬಟ್ಲು ಅಷ್ಟು ನೀರು ಹಾಕ್ಕೊಳ್ಬೇಕು. ಅದನ್ನು 1 ರಿಂದ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ಅನ್ನ ಆಗೋದ್ರೊಳಗಡೆ ಈಚೆ ರಂಗೋಲಿ ಬಿಟ್ಟು ಹಾಗೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಲ್ಲಿಟ್ಟೆಲ್ಲ ರೆಡಿ ಮಾಡಿಬಿಟ್ಟು ಬಂದುಬಿಡೋಣ ಅಂದ್ಕೊಂಡು ನಾನು ಈಚೆ ಬಂದೆ. ಸೊ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಾಗೆ ರಂಗೋಲಿ ಸ್ವಲ್ಪ ಸಿಂಪಲ್ಲಾಗಿ ಬಿಟ್ಟೆ. ಕಲರೆಲ್ಲ ಮಾಡಿದ್ರೆ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ. ಹೇಳಬೇಕು ಅಂದರೆ 4 ಗಂಟೆಗೆ ಎದ್ರೂ ಟೈಮೇ ಸಾಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಬೆಲ್ಲ ಹಾಕಿ ಅದು ಸ್ವಲ್ಪ ಮಳ್ಳಬೇಕು, ಅಂದರೆ ಕರಗಬೇಕು. ಅಷ್ಟಾದಮೇಲೆ ಸ್ವಲ್ಪ ಹಸಿ ಕಾಯಿನ ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಕಾಯಿನ ಸಖತ್ತು ಟೇಸ್ಟ್ ಕೊಡುತ್ತೆ. ಹಾಗೆ ನಾವು ಅನ್ನ ಮಾಡ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು, ಜಾಸ್ತಿ ಅಲ್ಲ, ಆಲ್ರೆಡಿ ಅದು ಮೆತ್ತಗೆ ಇರುತ್ತೆ. ಸೊ ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾನು ಸಿಹಿ ಐಟಮ್ಸು ತಿನ್ನೋದು ಅಷ್ಟು ಇಷ್ಟಪಡಲ್ಲ ಅಂದ್ಬಿಟ್ಟು ಮಾಡೋದು ಸ್ವಲ್ಪ ಕಡಿಮೆನೇ ಮಾಡ್ತೀನಿ ನಾನು. ಏನಂದರೆ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಇನ್ನೂ ಬೇಕಿತ್ತು ಆ ಫೀಲ್ ಬರಬೇಕು ನನಗೆ. ಅದಕ್ಕೆ ನಾನು ದಿನ ಅಷ್ಟೇ ನೈವೇದ್ಯನ ಮಾಡಿದ್ರೆ ಸ್ವಲ್ಪನೇ ಮಾಡೋದು, ಜಾಸ್ತಿ ಮಾಡೋಕ್ಕೋಗಲ್ಲ. ಮಕ್ಳಿಗೆ ಹಿಂಸೆ ಆಗಬಾರ್ದು ಮೇಯ್ನಾಗಿ, ಅವ್ರಿಗೆ ಇನ್ನೂ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗಬೇಕು. ಹಂಗಾಗಿ ತುಂಬ ಹೆವಿ ಮಾಡೋಕ್ಕೋಗಲ್ಲ, ಎಷ್ಟು ಬೇಕು ಅಷ್ಟೇ, ತುಂಬ ಲೈಟಾಗೇ ಮಾಡ್ತೀನಿ ಅಷ್ಟೇ. ಬೇರೆ ಇನ್ನೇನು ರೀಸನ್ ಇಲ್ಲ. ಕೆಲವೊಬ್ರು ಅಂದ್ಕೊಳ್ತಾರೆ ಇದೇನು ಎಷ್ಟು ಮಾಡ್ತಾರೆ ಅಂತ. ಅಷ್ಟೇ, ಇದೊಂದೇ ರೀಸನಿಗೋಸ್ಕರ ನಾನು ತುಂಬ ಜಾಸ್ತಿ ಮಾಡಿ ಫೋರ್ಸ್ ಮಾಡೋದು ಮಕ್ಕಳನ್ನ ನನಗೆ ಅದು ಇಷ್ಟ ಆಗಲ್ಲ. ಏನಂದರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು, ಇಷ್ಟು ಚೆನ್ನಾಗಿತ್ತು ಆ ಫೀಲ್ ಬರಬೇಕು, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇ. ನೈವೇದ್ಯ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ ಇಷ್ಟಪಟ್ಟರು ನಮ್ಮ ಮನೇಲಿ. ನನಗೆ ಈ ಬೆಲ್ಲದನ್ನ ಮಾಡಬೇಕಾದ್ರೆ ನನಗೆ ಅಂಗನವಾಡಿ ನೆನಪಾಗ್ತಾಯಿತ್ತು. ನಮ್ಮ ಅಂಗನವಾಡಿಲಿದ್ದಾಗ ನಮಗೆ ತಿನ್ನೋದಕ್ಕೆ ಇದನ್ನೇ ಕೊಡ್ತಾಯಿದ್ದಿದ್ದು, ಅದು ನೆನಪಾಗ್ತಾಯಿತ್ತು. ಸೊ ಅವಾಗಂತೂ ಜಾಸ್ತಿ ಇದೇ ಫುಡ್ಡೇ ಕೊಡ್ತಾಯಿದ್ದಿದ್ದು. ಸೊ ಅದೆಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಪೂಜೆ ಮುಗಿಸ್ಕೊಂಡು ಹಾಗೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಮತ್ತು ಅಮ್ಮ ಮತ್ತು ನನ್ನ ತಮ್ಮನ ವೈಫ್ ಬಂದಿದ್ದರು. ಅವನು 9 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಅಷ್ಟೊತ್ತಿಗೆ ತಿಂಡಿ ಮತ್ತು ಅಡುಗೆ ಎರಡೂ ಮಾಡಬೇಕಿತ್ತು. ಮತ್ತು ಕಾಳು, ಇಸ್ಕಿದ ಕಾಳನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಸ್ಕಿದ ಬೇಳೆ ಸಾಂಬಾರು ಅವನು ಹೋಗೋಷ್ಟೊತ್ತಿಗೆ ಮಾಡಿದ್ರೆ ಅವನು ಸ್ವಲ್ಪ ಊಟನೂ ತೊಗೊಂಡೋಗ್ತಾನಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ, ಬಟ್ ಹೋಗೋದಕ್ಕೆ ಆಗಲ್ಲ. 5:30ಗೆಲ್ಲ ಅಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಅಂದರೆ ಹಸ್ಬೆಂಡು ಮಕ್ಕಳೆಲ್ಲ ಮಲಗಿರ್ತಾರೆ, ಒಬ್ಬಳೇ ಹೋಗಬೇಕಲ್ಲ ದೇವಸ್ಥಾನಕ್ಕೆ ಅಂತ ಸ್ವಲ್ಪ ಹೋಗೋಕ್ಕೆ ಭಯ ಪಡ್ತೀನಿ ಅಷ್ಟೇ. ನೈಟ್ ಹೊತ್ತು ತುಂಬ ಅಷ್ಟು ಬೆಳಕಾಗಿರಲ್ವಲ್ಲ. ಯಾರಾದರೂ ಒಬ್ಬರು ಜೊತೆಗಿದ್ದರೆ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಬಟ್ ಹೋಗಬೇಕು ದೇವಸ್ಥಾನಕ್ಕೆ. ಅದಾದಮೇಲೆ ಎಲ್ರಿಗೂ ಟೀ ಮಾಡಿದ್ದೆ, ಶುಂಠಿ ಟೀ ಮಾಡಿದ್ದೆ ಎಲ್ಲರಿಗೂ ಕುಡೀಲಿ ಅಂತ. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಬೇಕು. ಇದು ಏನಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಸ್ವಲ್ಪ ಜಾಸ್ತಿ ಹುರ್ಕೊಂಡಿದ್ದೀನಿ, ಏಕೆಂದರೆ ತಿಂತಾರೆ ನಮ್ಮ ಮನೇಲಿ ಮಕ್ಕಳು, ಅದಕ್ಕೋಸ್ಕರ. ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಸಣ್ಣಗೆ ಹೆಚ್ಚಿರೋ ಅಂಥ 1 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ನಾವು ಅದನ್ನು ಹುರ್ಕೊಳ್ಬೇಕು. ಆಮೇಲೆ 1-2 ಬೌಲಷ್ಟು, ಅಂದರೆ 3 ರಿಂದ 4 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಬೇಕು, ಅಂದರೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಮತ್ತು ಇದನ್ನು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆಯೂ ಏನಿರಲ್ಲ. ಹಾಗೆ ಇದಕ್ಕೆ 1-2 ರಿಂದ 3 ಸ್ಪೂನಷ್ಟು ಫೈನಲ್ ಸ್ವಲ್ಪ ಒಂದು ಹಾಫ್ ಬೆಂದಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಡ್ರೈ ಮಾಡ್ತೀರಾ ಅಂತಂದರೆ ಮೆಣಸಿನ್ಕಾಯಿನ ಯೂಸ್ ಮಾಡಿ. ಸ್ವಲ್ಪ ನನಗೆ ಗ್ರೇವಿ ಥರ ಇರಬೇಕು, ಆ ಥರ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ಥರ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಡ್ರೈ ಬೇಡ ಅಂತಂದರೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರದ ಪುಡಿನ ಸ್ಕಿಪ್ ಮಾಡಿ. ಆವಾಗ ಡ್ರೈ ತಿನ್ನೋದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಇಷ್ಟಪಡ್ತಾರಲ್ಲ ಅಂತ ನಾನು ಈ ಥರ ಮಾಡಿದ್ದೆ. ಇದು ಕೂಡ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂದರು ಇವತ್ತು ಕ್ಯಾಪ್ಸಿಕಮ್ ಪಲ್ಯ.
ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೇಲಿ ಅಷ್ಟು ಅಪ್ರಿಷಿಯೇಟ್ ಮಾಡಿರ್ತಾರೆ. ಹಂಗಾಗಿ ನಾನು ಈ ಥರ ರೆಸಿಪೀಸ್ ಏನಾರು ಇದ್ದರೆ ಶೇರ್ ಮಾಡ್ಕೊಳ್ತೀನಿ, ಏಕೆಂದರೆ ನಾನು ಎಲ್ಲರ ನೋಡಿ ಕಲ್ತಿನೇ ಮಾಡಿರೋ ಅಂಥದ್ದು. ಹಾಗೆ ಇಸ್ಕಿದ ಬೇಳೆ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೊತಿದ್ದೆ. ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು. ಒಂದು 5 ರಿಂದ 6 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 2 ರಿಂದ 3 ಟೊಮೊಟೊ, ಒಂದು 2 ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ 1 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟನ್ನ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಕಡಲೆ ರುಬ್ಕೊಂಡಿದ್ನಲ್ಲ ಅದೇ ಒಂದು ಜಾರಿಗೆ ನಾನು 1 ಬಟ್ಲಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಖಾರದ ಪುಡಿ, ಹಾಗೆ 2 ಸ್ಪೂನಷ್ಟು ಸಾಂಬಾರು ಪುಡಿ. ಇಷ್ಟನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಆಯಿಲು, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಒಳ್ಳೆಯದು. ತುಪ್ಪ ಇದ್ದರೆ ಎರಡನ್ನೂ ಅರ್ಧ ಹಾಕ್ಕೊಳ್ಬೋದು, ಅಂದರೆ ಇದೊಂದು ಸ್ಪೂನ್ ಅದೊಂದು ಸ್ಪೂನು. ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹಾಗೆ ಒಂದು 2 ರಿಂದ 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಂಡು ಇದೊಂದು ಸ್ವಲ್ಪ ಕುದಿಬೇಕು. ಕುದ್ದಾದಮೇಲೆ ನಾವು ಆಮೇಲೆ ಕಾಳು ಹಾಕುವಂಥದ್ದು. ಕೆಲವೊಬ್ಬರು ಕಾಳನ್ನೇ ಫಸ್ಟ್ ಹಾಕ್ತಾರೆ, ನಾನು ಕೂಡ ಕೆಲವೊಂದು ಸಲ ಕಾಳು ಸ್ವಲ್ಪ ಇತ್ತು ಅಂತಂದರೆ ಒಗ್ಗರಣೆಲ್ಲೇ ಬೇಯಿಸ್ಕೊತೀನಿ. ಜಾಸ್ತಿ ಕಾಳು ಇತ್ತು ಅಂದರೆ ಮೊದಲು ಖಾರನ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕಾಳು ಹಾಕುವಂಥದ್ದು. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಅಂಥ ಮೆಥಡು. ಸೊ ಎಲ್ಲದನ್ನು ರುಬ್ಬಿರೋದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಳ್ಳಬೇಕು. ಮಳ್ಳಿದಾದಮೇಲೆ ಕಾಳನ್ನ ಹಾಕಬೇಕು. ಕಾಳು ಹಾಕಿ ಒಂದು ಸ್ವಲ್ಪ ಕುದೀತಾ ಇರಬೇಕಾದ್ರೆ ಆಮೇಲೆ ನಾವು ಉಪ್ಪು ಹಾಕುವಂಥದ್ದು. ಫಸ್ಟೇ ಉಪ್ಪು ಹಾಕಿದ್ರೆ ಕಾಳು ಬೇಯೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಫಸ್ಟೇ ಉಪ್ಪು ಹಾಕೋದಿಲ್ಲ. ಇನ್ನೇನು ಫೈನಲ್ ಕಾಳನ್ನ ಚೆನ್ನಾಗಿ ಬೆಂದಿದೆ ಅನ್ನೋ ಒಂದು ಮೂಮೆಂಟಲ್ಲಿ ಉಪ್ಪು ಹಾಕಿ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಟಿದ್ವಿ. ಒಂದು ಈ ಕಡೆ ಬೇರೆ ದೋಸೆ ಮಾಡಿದ್ದೆ ಇವತ್ತು, ಈತುಗೆ ತೇಜುಗೆ ಶನಿವಾರ ಆಗಿರೋದ್ರಿಂದ ಈ ಕಡೆ ದೋಸೆ ಮಾಡ್ತಾಯಿದ್ದೆಲ್ಲ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಟಿದ್ವಿ ಚೆನ್ನಾಗಿ ಮಳ್ಕೊಳ್ಳಿ ಅಂತ. ಸೊ ಅದೆಲ್ಲ ಆಯಿತು. ಇಸ್ಕಿದ ಬೇಳೆ ಸಾಂಬಾರೆಲ್ಲ ಮುಗಿಸ್ಬಿಟ್ಟು ನನ್ನ ತಮ್ಮ ಕೂಡ ಕೆಲಸಕ್ಕೆ ಹೋದ. ಅದಾದಮೇಲೆ ತೇಜುಗೆ ಡ್ಯಾನ್ಸಿಗೆ ಅಂದ್ಬಿಟ್ಟು ಒಂದು ಟಿ ಶರ್ಟ್ನ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು, ಅದು ಕೂಡ ಅನ್ಬಾಕ್ಸ್ ಮಾಡಿದೆ. ಸೊ ಇದ್ರದ್ದು ರಿಲೇಟೆಡ್ ಒಂದು ರೀಲ್ ಹಾಕಿದ್ದೀನಿ, ಫುಲ್ ಇನ್ಫಾರ್ಮೇಷನ್ ಒಂದು ಸಲ ನೋಡಿ. 999 ಇರೋವಂಥದ್ದು ಜಸ್ಟ್ 231ಕ್ಕೆ ಸಿಗ್ತಾ ಇದೆ. ಇದು ಆಫರ್ ನಡೀತಾ ಇದೆ ಫ್ಲಿಪ್ಕಾರ್ಟ್ನಲ್ಲಿ, 70% ಡಿಸ್ಕೌಂಟ್ ಸಿಕ್ಕಿರುವಂಥದ್ದು. ಇದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತು ಸಖತ್ ಫಿಟ್ಟಾಗಿ ಕಾಣಿಸುತ್ತೆ. ಒಂದು ದಪ್ಪ ಇದ್ದಾನೆ, ಬಟ್ ಹಂಗೆ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಸೊ ಯಾರಿಗಾದ್ರೂ ಈ ಲಿಂಕ್ ಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ, ಸಖತ್ತು ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಮತ್ತು ಕಾಟನ್ ಮೆಟೀರಿಯಲ್ಲು ಇದು ಮೇಯ್ನಾಗಿ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಸರಿ ಅಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಟಿಫನ್ ಕೂಡ ಮಾಡ್ಕೊಳ್ತಾ ಇದ್ದೆ. ಚಟ್ನಿ ಮಾಡಿದ್ದೆ. ಚಟ್ನಿ ಅಂತಂದರೆ ದೊಡ್ಡ ಪತ್ರೆ ಹಾಕಿ ಇವತ್ತು ಚಟ್ನಿ ಮಾಡಿದ್ದೆ, ಚೆನ್ನಾಗಿತ್ತು ಚಟ್ನಿ ಪಲ್ಯ. ಹಾಗೆ ಸ್ವಲ್ಪ ನೈವೇದ್ಯಕ್ಕೆ ಮಾಡಿದ್ನಲ್ಲ ಬೆಲ್ಲದನ್ನು, ಅದು ಕೂಡ ಹಾಕ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇಸ್ಕಿದ ಬೇಳೆ ಸಾರು ಮಾಡಿದಾಗಂತೂ ಅದು ಎಷ್ಟು ಸಲ ಕಾಳು ಹಾಕ್ಕೊಂಡು ತಿಂತೀನೋ, ಅಂದರೆ ಚೆನ್ನಾಗಿರುತ್ತೆ ಕಾಳು ತಿನ್ನೋದಕ್ಕೆ, ಮತ್ತು ಸಾಂಬಾರು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಬಂದರು ಅಂತಂದರೆ ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ. ಇವತ್ತು ರಾಗಿ ಎಲ್ಲ ತೊಳ್ಕೊಡ್ತೀನಿ ಅಂದ್ಬಿಟ್ಟು ಅಮ್ಮ ಎಲ್ಲ ನೀಟಾಗಿ ತೊಳ್ಕೊಡ್ತಾಯಿದ್ರು. ಅಂದರೆ ಏನೂ ರಾಗಿ ಮಾಡೋಕ್ಕೆ ಬರ್ದಲೇ ಇರೋರು ಕೂಡ ಈ ಮೆಥಡಲ್ಲಿ ಮಾಡಿದ್ರೆ ರಾಗಿ ಕ್ಲೀನ್ ಆಗುತ್ತೆ ಅನ್ನೋದನ್ನ ನಮ್ಮಮ್ಮ ಹೇಳ್ತಾ ಇದ್ದಾರೆ ನೋಡಿ. ಸೊಸೈಟಿಲಿ ಕೊಡೋ ಅಂಥ ರಾಗಿನಲ್ಲಿ ಸಿಕ್ಕಾಪಟ್ಟೆ ಧೂಳಿರುತ್ತೆ, ಆದಷ್ಟು ತೊಳೆದ್ಬಿಟ್ಟು ಹಾಕ್ಸಿನೇ ನಾವು ಆಮೇಲೆ ಮುದ್ದೆಗೆ ಯೂಸ್ ಮಾಡಬೇಕು. ಡೈರೆಕ್ಟ್ ಹಾಗೆ ಮಾತ್ರ ಖಂಡಿತ ಯೂಸ್ ಮಾಡಬೇಡಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲೀಜೆ ಇರುತ್ತೆ, ಹೆಲ್ತ್ ಕೂಡ ಹಾಳಾಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಎಷ್ಟೇ ಮಿಷಿನಲ್ಲಿ ಮಾಡಿಸ್ತೀರಾ ಅಂತಂದರೂ ಮನೇಲಿ ಒಂದ್ಸರಿ ಮಾಡಿ ಒಂದ್ಸರಿ ತೊಳೆದು ಆಮೇಲೆ ನೀವು ಮಿಷಿನ್ಗೆ ಹಾಕ್ಸಿ. ರಾಗಿ ಮಾಡಿಸ್ತೀವಲ್ಲ, ಹೋಗಲ್ವೇ ನಮ್ಮ ಇದೆಲ್ಲ ಧೂಳು ಈಗ ನೀರು ಗೊತ್ತಿದ್ದಂಗೆ ಎಲ್ಲ ಬರ್ತಿ ಈಚೆಗೆ ಬಂದಿದ್ದೆಲ್ಲ ಕಟ್ಕೊಳುತ್ತಲ್ಲ. ಅಲ್ಲ, ರಾಗಿ ಈಗ ಮಾಡಿಸ್ತಾರಲ್ಲ, ಮಾಡಿಸಿದ್ರೆ ಹೋಗಲ್ವಾ ಅಂದೆ. ಹೋಗುತ್ತೆ, ಭಯ ಇಲ್ಲ, ತೊಳಿತೀವಲ್ಲ, ತೊಳೆದೇ ಹಾಕ್ಬೇಕಲ್ಲ. ಬಿದ್ದಂತವ ಅವು ತೋಣು ಎಲ್ಲ ಉಳಿದಿರ್ತವೆ. ಯಾರು ನಿಮ್ಮ ತೆನೆ ಎತ್ತೋರು ಒಂದ್ಸತಿ ನಾನು ಕೊಡ್ಕೊಳ್ಸಿದ್ನಲ್ಲ, ಹಂಗಿದ್ದು ರಾಗಿವು ತೆನೆ ಎತ್ತಿರು ಅಂಥವಾದ್ರೆ ತೊಳಿಯೋದು ಬೇಡ, ಇಂಥ ತೊಳಿಬೇಕು. ನಮ್ಮನ್ಗಳು ತಗೋದ್ರೆ ಕಟ್ಕೊಳ್ಳಲ್ಲ, ಹೋಗುತ್ತೆ. ಈಗ ಅದ್ಮೇಲೆ ಹೋಗಿ ಕೇರ್ಕೊಂಬರ್ತೀಯಾ? ಅದೇ ಬೇರೆ ತೊಳೆದಾಕಿ ಇಲ್ಲಿ ಎಲ್ಲ ಉಜ್ಜಿ ಮ್ಯಾಲೆ ಕೇರ್ಕೊಂಬರ್ತೀನಿ. ಅದೇ ಬೇರೆ ತೊಳೆದಾಕ್ತೀನಿ, ಎತ್ತಿ ಮುಚ್ಚಿದ್ದೇವೆ ಏನು ಆಗಲ್ಲ. ಬೀಜ ಇವೆಲ್ಲ ಎಷ್ಟು ಗಲೀಜು ಬಂದೈತೆ ನೋಡು. ಇನ್ನೂ ಅಲ್ಲಿ ಹೋಗಿಲ್ವಾ? ಇದೆಲ್ಲ ಮಣ್ಣು ಗಲೀಜು. ದೇವ್ರೆ, ತೊಳೆದಂಗೆ ತಿಂದ್ರೆ ಕತೆ ಹೇಳು. ಇವೆಲ್ಲ ಎಣ್ಣೆ ಬೀಜ, ಇವು ಕರಗಿರೋವು, ಮಿಂಚ್ತಾವೆಲ್ಲ ಅವು. ಜಲ್ಡೆ ಸುತ್ತಲೂ ಇದೆ, ಹೇಳ್ತೀಯ. ಸಕ್ಕತ್ ಗಲೀಜೈತಿ. ಅವನ್ನೆಲ್ಲ ತಿನ್ನು ಒಡ್ಲಾಗೆ, ಅಲ್ಲಿ ಬಂದು ಹೋಗೋದು ಹೊತ್ತು ಮುಂಚೆ. ರಾಗಿ ಎಷ್ಟು ಚೆನ್ನಾಗವೆ, ತೊಳೆದ್ರೆ ರೆಡ್ ಕಾಣಿಸ್ತವೆ.
ಆವಾಗಲೇ ಕೊರ್ರು ಕಾಣಿಸ್ತಿದ್ದು. ಎಷ್ಟು ತೊಳೆದ್ರೆ ಗಲೀಜೆಲ್ಲ ಹೋಗುತ್ತೆ. ನಿನ್ನ ಕಣ್ಣಿಗೆ ಎಸ್ಬಿಡತ್ತ ಸಾಕು, ಅವ್ನು ಏನು ತೊಳಿತು ಇವನ್ನ ಎಸ್ಬಿಡು ಸಾಕು. ಸಿಕ್ಕಾಪಟ್ಟೆ ಗಲೀಜಾಗ ಇವೇನು ಬೇಡ. ಅದು ಹಾಕ್ತಿತ್ತಾಗ ಸೇರ್ಬಿಟ್ಟು ಅದೇನು ಕ್ಲೀನ್ ಮಾಡ್ತೀಯ? ಆ ಕಡೆ ಎಣ್ಣೆ ಬೀಜ ಆ ಪಾಂಡಕೊಳಗೆ ಹಾಕಿದ್ರೆ ಉಟ್ಕೊಳ್ತೈತೆ ಎಣ್ಣೆ ಸೊಪ್ಪು. ಸಾರಿಗೆ ಹಾಕ್ತೀವಲ್ಲ ಆ ಸೊಪ್ಪಿಂದಿದ್ದ ಅದು. ಹೊಲದಲ್ಲಿ ಇರುತ್ತಲ್ಲ ಎಣ್ಣೆ ಸೊಪ್ಪಿಂದು ಬೀಜ ಕರೆವು ಮಗುಳ ಗುಡ್ತೈತಲ್ಲ ಅದು ಕರೆ ಕೊಬ್ಬರ ಹೋಗ್ತೈತೆ. ಇದೆಲ್ಲ ಹೊಟ್ಟೆ ತಿಂದು ಸಾಯಿ ಅಂತ ನೋಡಿದ್ರಲ್ಲ ಎಷ್ಟೊಂದು ಗಲೀಜಿತ್ತು ಅಂತ. ಹಾಗಾಗಿನೇ ಆದಷ್ಟು ರಾಗಿನೇನಾದರೂ ನೀವು ತೊಳೆದ್ಬಿಟ್ಟು ನಂತರನೇ ನೀವು ಮಿಷಿನ್ಗೆ ಹಾಕಿಸ್ಕೊಳ್ಳಿ. ಸೊ ಅಮ್ಮ ಅಂತೂ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಏಕೆಂದರೆ ಶಾವಿಗೆ ಏನಾದರೂ ಮಾಡಬೇಕಿತ್ತು, ಹಂಗಾಗಿ ರಾಗಿ ಮತ್ತು ಅಕ್ಕಿ ಎಲ್ಲ ಹಾಕ್ಸ್ಬೇಕಿತ್ತು. ಹಂಗಾಗಿ ಅಮ್ಮನ ಹತ್ರ ತೊಳಸ್ಕೊಂಡೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕಲ್ಲು ಬಂದಿದೆ ಅಂತಂದರೆ ಅಷ್ಟೊಂದು ಕಲ್ಲು ಬಂದಿದೆ. ಅಪ್ಪ ನೋಡಿದ್ರೇ ಭಯ ಆಗುತ್ತೆ, ಅಷ್ಟು ಕಲ್ಲು ಬಂದಿತ್ತು. ಸೊ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರು. ನಾವು ಮಿಷಿನಿಗೆ ಹಾಕಿಸಿದಾಗ ಕ್ಲೀನ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ನಾವು ತೊಳೆದ್ರೆ ಧೂಳು ಅದ್ರ ಮೇಲೆ ರಾಗಿ ಮೇಲಿರೋ ಗಲೀಜು ಎಲ್ಲ ಹೋಗುತ್ತೆ. ಮಿಷಿನ್ಗೆ ಹಾಕಿಸ್ದಾಗ ಆ ಥರ ಧೂಳು ಗಲೀಜು ಎಲ್ಲ ಹೋಗೋಲ್ಲ. ನೀವು ಮುಂಚೆ ನೋಡಿರ್ಬೋದು ರಾಗಿ ಎಷ್ಟು ಬ್ಲ್ಯಾಕ್ ಇತ್ತು ಅಂತ. ತೊಳೆದ್ಮೇಲೆ ನೋಡಿ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ. ಸೊ ಇದು ಸ್ವಲ್ಪ ಒಣಕೊಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಮನೆಯಲ್ಲೂ ಕೂಡ ಒಂದು ಬೆಲ್ವತ್ತೆ ಹಣ್ಣಿತ್ತು, ನೆನ್ನೆ ಜ್ಯೂಸ್ ಮಾಡಿದ್ದೆ, ಒಂದು ಪಾನಕ ಮಾಡಿದ್ದೆ, ನೈವೇದ್ಯಕ್ಕೆ ಮಾಡಿ ಇನ್ನೊಂದು ಉಳಿದಿತ್ತು. ಸೊ ನನಗೇನಂದರೆ ಇದು ಚೈಲ್ಡ್ಹುಡ್ ನೆನಪು. ನಮ್ಮ ಹಳ್ಳಿಗಳಲ್ಲೆಲ್ಲ ಈ ಥರ ಹಣ್ಣು ಸಿಗೋದಲ್ಲ, ಇದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಕೊಡುತ್ತೆ. ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಗೆ ಕುಟ್ಬಿಟ್ಟು ತಿಂತಾಯಿದ್ದೆ. ಇದೊಂಥರ ಚೆನ್ನಾಗಿತ್ತು. ಇದರಲ್ಲಿ ಪಾನಕ ಕೂಡ ತುಂಬಾ ಚೆನ್ನಾಗಿರುತ್ತೆ, ಎಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದೊಂದು ನ್ಯಾಚುರಲ್ ಫುಡ್ ಅಲ್ವಾ ಇದು. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ನಂತರ ಸ್ವಲ್ಪ ಮಿಕ್ಸ್ಚರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗ ಅಂತೂ ತುಂಬ ಹಿಂಸೆ ಮಾಡ್ತಿದ್ದ. ನಾನು ಹೋದ್ಸಲ ಒಂದು ವೀಡಿಯೋಗಿಂತ ಮಿಕ್ಸ್ಚರ್ ಮಾಡಿದ್ದೆ. ಆವಾಗಲಿಂದನೂ ಆ ಟೇಸ್ಟ್ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ಅಮ್ಮ ಮಾಡಿಕೊಡು ಅಂತ ಕೇಳ್ತಾಯಿದ್ದ. ಸೊ ಹಂಗಾಗಿ ಇವತ್ತು ಸರಿ ಓಕೆ ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 3 ಬಟ್ಲಷ್ಟು ನಾನು ಇಸ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಳೆ ಕಾಳು ಬರುತ್ತಲ್ಲ, ಅದನ್ನೇ ಡಿವೈಡ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಬಲ್ತಿರೋ ಕಾಳಲ್ಲಿ ಇಸ್ಕಿದ ಬೇಳೆ ಸಾಂಬಾರು ಮಾಡಿಕೊಂಡು ಸ್ವಲ್ಪ ಎಳೆ ಕಾಳಲ್ಲಿ ಮಿಕ್ಸ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಬೇಕು, ತುಂಬ ಕಡಿಮೆ ಹಾಕ್ಕೊಂಬಿಟ್ರೆ ಅಷ್ಟು ಕೈ ಆಡಿಸೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ನಾನು ನೆನ್ನೆ ನೈಟು ಬೋಂಡ ಬೇರೆ ಮಾಡಿದ್ನಲ್ಲ, ಸ್ವಲ್ಪ ಆಯಿಲ್ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ಕೊಂಡಿದ್ದೆ. ಮತ್ತು ಅವಲಕ್ಕಿ ಹಾಕಬೇಕಾದ್ರೂ ಅಷ್ಟೇ ಎಣ್ಣೆ ಸ್ವಲ್ಪ ಕಾಯ್ದಿದ್ದಾಗೆ ಹಾಕಬೇಕು. ಸ್ವಲ್ಪ ಕಾಯ್ದಿಲ್ಲ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟೆ. ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಾಗ ಅವಲಕ್ಕಿ ಹಾಕಬಾರ್ದು, ಅದು ಚೆನ್ನಾಗಿ ಉಬ್ಬಲ್ಲ. ಸೊ ಹಂಗಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ದಾಗೇ ಅವಲಕ್ಕಿ ಹಾಕಬೇಕು. ಈ ಮಿಸ್ಟೇಕ್ ಅಂತೂ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ. ಸೊ ಹೊಸಬ್ರೇನಾದರೂ ಈ ಥರ ಮಿಕ್ಸ್ಚರ್ ಎಲ್ಲ ಮಾಡ್ತಾ ಇರ್ತೀರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಸೊ ಹಾಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಅವಲಕ್ಕಿ ನಾನು 2 ಬಟ್ಲಷ್ಟು ತೊಗೊಂಡಿದ್ದೀನಿ. ಮೇನ್ ಅಂದರೆ ಅವಲಕ್ಕಿ ಹಾಕಿದ್ರೆ ಮಿಕ್ಸ್ಚರ್ಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಿಗ್ತಿರುತ್ತಲ್ವ. ನೀವು ಇಸ್ಕಿದ ಅವರೆಕಾಳು ಇಲ್ಲ ಅಂದರೆ ಬರೀ ಅದೊಂದರಲ್ಲೇ ಕೂಡ ಮಿಕ್ಸ್ಚರ್ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಸ್ವಲ್ಪ ಮೆತ್ತಗಿರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡೆ. ಹಾಗೆ ಕಡಲೆ ಬೀಜ ಕೂಡ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಹಾಗೆ ಇದು ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕೊಬ್ಬರಿನ. ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮಿಕ್ಸ್ಚರಲ್ಲಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಸಿದಿರಲಿಲ್ಲ, ಹಾಗಾಗಿ ಒಣಗಿರೋದಿತ್ತು, ಅದನ್ನೇ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕ್ಕೊಂಡೆ. ಇದು ಬೆಳ್ಳುಳ್ಳಿ ಏನಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಸ್ಮೆಲ್ಲು ಚೆನ್ನಾಗಿ ಕೊಡುತ್ತೆ. ಹಾಗೆ ಲಾಸ್ಟಿಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಇದೇನೆಂದರೆ ಖಾರ, ಉಪ್ಪು ಇದೆಲ್ಲ ಏನಂದರೆ ಕ್ಲೀನಾಗಿ ಮಿಕ್ಸ್ ಆದಾಗ ಟೇಸ್ಟ್ ತುಂಬ ಕೊಡುತ್ತೆ. ನೀವು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರೇನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ಇಷ್ಟ ತನಕ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.